ಯೂಟ್ಯೂಬರ್ ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬರಲೇಬೇಕು ಅಂತ ಹೇಳಿ ಎಸ್ಐಟಿ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಸಮೀರ್ ಆಗಮಿಸಿದ್ದಾನೆ. ಅನಾರೋಗ್ಯದ ನೆಪ ಹೇಳಿ ವಿಚಾರಣೆಗೆ ದೂತ ಗೈರಾಗಿದ್ದ. ಮತ್ತೊಂದು ದಿನ ಸಮಯ ನಿಗದಿ ಮಾಡಿಕೊಡಿ, ಇವತ್ತು ಸಾಧ್ಯ ಇಲ್ಲ, ಅನಾರೋಗ್ಯ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದ. ಆದರೆ ಸಾಧ್ಯ ಇಲ್ಲ, ಇವತ್ತು ಬರಬೇಕು ವಿಚಾರಣೆಗೆ ಅಂತ ಹೇಳಿ ತಾಕೀತು ಮಾಡಿದ. ಅದಕ್ಕಾಗಿ ಯೂಟ್ಯೂಬರ್ ಎಂಡಿ ಸಮೀರ್ ಇವತ್ತು ವಿಚಾರಣೆಗೆ ಆಗಮಿಸಿದ್ದಾನೆ ಎಸ್ಐಟಿ ಕಚೇರಿಗೆ. ಈಗಾಗಲೇ 2 ದಿನಗಳ ವಿಚಾರಣೆಯನ್ನು ಎದುರಿಸಿದ್ದಾನೆ ಯೂಟ್ಯೂಬರ್ ಎಂಡಿ ಸಮೀರ್. ಇವತ್ತು ಮತ್ತೊಂದು ಸುತ್ತಿನ ವಿಚಾರಣೆಯನ್ನು ಎದುರಿಸಬೇಕು. ಸೊ ಏನು ವಿಡಿಯೋ ಮಾಡಿದ್ದಾನೆ ಈತ, ಅದರ ಜೊತೆಗೆ ಏನೇನೆಲ್ಲ ಮಾತಾಡಿದ್ದಾನೆ, ಧರ್ಮಸ್ಥಳದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ, ಸೌಜನ್ಯ ಕೇಸು ಅಥವಾ ಅನನ್ಯ ಭಟ್ ಕೇಸ್ ವಿಚಾರದಲ್ಲಿ ದಾಖಲೆಗಳನ್ನು ಕೊಡಪ್ಪ, ನೀನು ಮಾಡಿರುವಂಥ ಆರೋಪಗಳಿಗೆ ದಾಖಲೆಗಳನ್ನು ಒದಗಿಸು, ವಿಶೇಷ ತನಿಖಾ ತಂಡಕ್ಕೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಸಮೀರನ್ನ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. 2 ದಿನದ ಪ್ರಶ್ನೆಗೆ ಸುಸ್ತಾಗಿ ಸಮೀರ ಹುಷಾರ್ ತಪ್ಪಿದ್ನೋ ಏನೋ ಗೊತ್ತಿಲ್ಲ. ಇವತ್ತು ಅನಾರೋಗ್ಯ ಅಂತೆ, ವಿಚಾರಣೆಗೆ ಬರೋಕ್ಕಾಗೋದಿಲ್ಲ, ಮತ್ತೊಂದು ದಿನ ನಿಗದಿ ಮಾಡಿಕೊಡಿ ಅಂತ ಕೇಳಿದ್ದ. ಆದರೆ ಅದಕ್ಕೆ ಎಸ್ಐಟಿ ಅಧಿಕಾರಿಗಳು ಒಪ್ಪಿಲ್ಲ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ತಾಕೀತು ಮಾಡಿದ್ರು. ಹೀಗಾಗಿ ಯೂಟ್ಯೂಬರ್ ಎಂಡಿ ಸಮೀರ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಬಹಳಷ್ಟಿದೆ, ಸಾಕಷ್ಟು ಸಲ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಸಾಕ್ಷಿಗಳನ್ನು ಅಥವಾ ತಮ್ಮ ಬಳಿ ಇರುವಂಥ ಡಾಕ್ಯುಮೆಂಟ್ಗಳನ್ನು ಒದಗಿಸಬೇಕಾಗತ್ತೆ. ತಾವು ಮಾಡಿರುವಂತಹ ಲೀಲಾಜಾಲವಾಗಿ ಮಾಡಿದಂತಹ ಆರೋಪಗಳಿಗೆ ಸಮಜಾಯಿಷಿ ಕೊಡಬೇಕಾಗತ್ತೆ, ದಾಖಲೆಗಳನ್ನು ಒದಗಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಸದ್ಯ ಆ ಸಿಚುವೇಶನ್ನಲ್ಲಿ ಎಂಡಿ ಸಮೀರ್ ಇರೋದು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಬರಲೇಬೇಕು ಅಂತ ತಾಕೀತು ಮಾಡಿದ್ರು. ಅದರ ಹಾಗೆ ವಕೀಲರ ಸಮೇತ ಯೂಟ್ಯೂಬರ್ ಎಂಡಿ ಸಮೀರ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸ್ತಾ ಇರುವಂತಹ ದೃಶ್ಯ ಸದ್ಯ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಸಮೀರ್ನ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆತನ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಬಳಸಿದಂಥ ಉಪಕರಣಗಳು, ಜೊತೆಗೆ ಯಾರೆಲ್ಲ ಇದ್ದರೂ ಈತನ ಜೊತೆ ವಿಡಿಯೋ ಶೂಟ್ ಮಾಡಿದ್ರಿಂದ ಹಿಡಿದು ಸ್ಕ್ರಿಪ್ಟ್ ಕೊಟ್ಟವರು, ಮತ್ತು ಅದನ್ನು ಎಡಿಟ್ ಮಾಡಿದ್ದು, AI ವಿಡಿಯೋವಾಗಿ ಮಾಡೋವರೆಗೆ ಇದು ಒಂದು ತಂಡನ ಅಥವಾ ಓನ್ಲಿ ಸಮೀರ್ ಮಾತ್ರ ಇದೆಲ್ಲವನ್ನು ಮಾಡಿದ್ದ? ಆದಾಯದ ಮೂಲ ಏನು ಸಮೀರ್ಗೆ? ಯೂಟ್ಯೂಬ್ನಿಂದ ಈತನಿಗೆ ಎಷ್ಟು ಆದಾಯ ಬರುತ್ತೆ? ಈತ ಧರ್ಮಸ್ಥಳದ ವಿರುದ್ಧ ಮಾಡಿದಂಥ ವಿಡಿಯೋ, ಅದರ ಹಿಂದಿನ ಉದ್ದೇಶ ಏನು? ಯೂಟ್ಯೂಬ್ ಆದಾಯ ಬರಲಿ ಅಂತ ಮಾಡಿದ್ದ ಅಥವಾ ಯಾರಾದರೂ ಹೇಳಿ ಮಾಡಿಸಿದ್ದ? ಬೇರೆ ಏನಾದರೂ ಉದ್ದೇಶ ಇತ್ತ? ಯೂಟ್ಯೂಬ್ನಿಂದ ಎಷ್ಟು ಆದಾಯ ಗಳಿಸಿದ್ದಾನೆ ಈತ? ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ಎಂಡಿ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾನೆ. ಅನಾರೋಗ್ಯದ ನೆಪ ಹೇಳಿ ಮುಂದೊಂದು ದಿನ ಹಾಜರಾಗ್ತೀನಿ ಅನ್ನುವಂಥ ಮನವಿ ಮಾಡಿದ್ದ ಆತ. ಆದರೆ ಇವತ್ತೇ ಹಾಜರಾಗಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಸೂಚಿಸಿದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.